ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರೂ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಬೆಳಿಗ್ಗೆನೇ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಹಾಗೆ ಅಡುಗೆ ಕೂಡ ಮಾಡಿಕೊಂಡೆ. ನಾಷ್ಟಕ್ಕೆ ಚಿತ್ರಾನ್ನ ಮಾಡಿಕೊಂಡೆ. ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಿನ್ನೆ ಗುರುವಾರ ಮುಡಿಸಿದ ಹೂವನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂಗಳನ್ನೆಲ್ಲ ಮುಡಿಸ್ಕೊಂಡು ದೀಪ ಹಚ್ಕೊಂಡೆ. ದೀಪ ಹಚ್ಬಿಟ್ಟು ಸಿಂಪಲಾಗಿ ಗಂಧದ ಕಡ್ಡಿಲಿ ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಅವಲಕ್ಕಿ ಪ್ರಸಾದ ಮಾಡಿದೆ. ಟೋಟಲಿ ಪೂಜೆ ಮುಗಿಸ್ಕೊಂಡು ನಾಷ್ಟ ಮಾಡಿಕೊಂಡು ಅಂಗಡಿಲಿ ಕೂತಿದ್ವಿ. ಆಮೇಲೆ ನಮ್ಮ ಅತ್ತೆ ಫೋನ್ ಮಾಡಿದ್ರು. ಮನೆ ಹತ್ರ ಇಲ್ಲ, ಗಂಧದ ಕಡ್ಡಿಯಿಂದ ಪೂಜೆ ಮಾಡಿಕೊಂಡೆ. ಅವಳಿಗೆ ಹುಲ್ಲು ಹಾಕ್ಬಿಟ್ಟು ಬಂದ್ಬಿಡ್ರಿ ಅಂತೇಳಿ, ಸರಿ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಅಂಗಡಿ ಬಾಗಿಲು ಹಾಕ್ಕೊಂಡು ಮನೆ ಹತ್ರ ಹೊರಟ್ವಿ. ಸ್ಕೂಟ್ರಲ್ಲಿ ನಾನು ಮತ್ತು ನನ್ನ ಮಗಳು ಹೋದ್ವಿ. ಮನೆ ಹತ್ರ ಹೋಗೋಕ್ಕೆ ಒಂದು 5 ನಿಮಿಷ ಹೋದರೆ ಸಾಕು. ಇಲ್ಲೇ ಸ್ವಲ್ಪ ದೂರ ಐತೆ ನಮ್ಮ ಹಳೆ ಮನೆ. ಹೊರಟ್ವಿ. ಹಾಗೆ ಹಸುಗಳಿಗೆಲ್ಲ ಹುಲ್ಲು ಹಾಕ್ಬಿಟ್ಟು ಇಲ್ಲೇ ತೋಟದ ಹತ್ರ ಹೋದ್ವಿ. ತೋಟದ ಹತ್ರ ರಾಗಿ ಪೈರು ಬೆಳೆದಿತ್ತು. ಇನ್ನೂ ರಾಗಿ ತೆನೆ ಬಿಟ್ಟಿಲ್ಲ. ಸ್ವಲ್ಪ ದಿವಸ ರಾಗಿ ತೆನೆ ಬಿಡ್ತಿದೆ ಅಂದ್ಕೊಂಡು ನಮ್ಮ ಜೊತೆ ನಾನು ನನ್ನ ಮಗಳು ಇಲ್ಲೇ ರಾಗಿ ತೋಟದ ಹತ್ರ ಹಾವಿನ ಶಿಲೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ನಾನು ಮೊದಲೇ ಹೇಳಿದಾಗೆ ಅವರೇ ಕೆಲಸದ ಪೂಜೆ ಮಾಡ್ತಾರೆ ಅಂತ ಶುಕ್ರವಾರ ಆಗಿದ್ದರಿಂದ ಪೂಜೆ ಕೂಡ ಮಾಡಿದರು. ನಾವು ಹೋಗೋ ಅಷ್ಟರಲ್ಲಿ ನಾವು ಕೂಡ ಹೋಗಿ ದೇವರ ಪೂಜೆ ಮಾಡಿಕೊಂಡು ಮತ್ತೆ ಅಂಗಡಿ ಹತ್ರ ಬಂದ್ವಿ. ಮಾಮೂಲಿ ಅಂಗಡಿ ವ್ಯಾಪಾರ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ಊಟಕ್ಕೆ ಏನು ಮಾಡೋಣ ಅಂದ್ಬಿಟ್ಟು ಹೋಗಿ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಸಾಂಬಾರಿಗೆ ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಟೊಮೊಟೊ, ಒಂದು ಆಲೂಗೆಡ್ಡೆ, ಒಂದು ಸ್ವಲ್ಪ ಕಾಯಿಗಳು ಪೀಸ್ ಮಾಡಿಟ್ಕೊಂಡೆ, ರೆಡಿ ಮಾಡಿಕೊಂಡೆ. ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಟೊಮೊಟೊ, ಆಲೂಗೆಡ್ಡೆ, ಕಾಯಿ ಪೀಸು ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮಾಡ್ಕೊಂಡಿರೋ ಸಾಂಬಾರು ಕೂಡ ಸೇರಿಸಿ 2 ಲೋಟ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟೆ. ಚೆನ್ನಾಗಿ ಕುದ್ದು ಆಲೂಗೆಡ್ಡೆ ಎಲ್ಲ ಬೇಯ್ಕೋಬೇಕು. ಆಲೂಗೆಡ್ಡೆ ಎಲ್ಲ ಬೇಯ್ಕೊಂಡು ನೋಡಿಕೊಂಡು ಸಾಂಬಾರು ದುಡಿ ಅಕಸ್ಮಾತ್ ಕಡಿಮೆ ಅನಿಸಿದ್ರೆ ನಂಗೆ ಸ್ವಲ್ಪ ತೆಳ ಆಯ್ತು ಅನ್ನಿಸ್ತು. ಅದರಿಂದ ಇನ್ನು ಸ್ವಲ್ಪ ಸಾಂಬಾರು ದುಡಿ ಸೇರಿಸ್ಕೊಂಡೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇಟ್ಟು ಹಾಗೆ ಆ ಕಡೆ ಮುದ್ದೆ ಕೂಡ ಪಾತ್ರೆ ರೆಡಿ ಮಾಡಿಕೊಂಡೆ. ಮುದ್ದೆಗೆ ಇಟ್ಬಿಟ್ಟು ಈ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಅಂದ್ಬಿಟ್ಟು ಕೋಳಿ ಮೊಟ್ಟೆನಕ್ಕೆ ಸೇರಿಸ್ತಾಯಿದ್ದೀನಿ. 3 ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಹೊತ್ತಾಯ್ತು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಸಾಂಬಾರು ರೆಡಿ ಐತೆ. ಈ ಮೊಟ್ಟೆ ಸಾರು ಸುಲಭವಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಬೇಗ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.